ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಪುಷ್ಪ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತು ನಾವು ಟ್ರಾವೆಲ್ ಮಾಡ್ತಾ ಇರೋದು ಮಂತ್ರಾಲಯಕ್ಕೆ. ಫಸ್ಟ್ ಟೈಮ್ ಹೋಗ್ತಾ ಇರೋದು. ಹಾಯ್ ಫ್ರೆಂಡ್ಸ್, ನಾನು ಫಸ್ಟ್ ಟೈಮು ಟ್ರಾವೆಲ್ ಮಾಡ್ತಾ ಇರೋದು ಮಂತ್ರಾಲಯಕ್ಕೆ. ತುಂಬ ವರ್ಷದಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ದು, ಹೋಗೋಕ್ಕಾಗಿಲ್ಲ. ಅಂದರೆ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ಮೇಲೆ ನಾವು ಎಷ್ಟು ನಂಬಿಕೆ ಇಕ್ಕಿರ್ತೀವೋ ಅಷ್ಟು ಬೇಗ ಕರೆಸ್ಕೊಂಡಿರ್ತಾರೆ. ಯಾಕಂದರೆ ನಾನು ಇತ್ತೀಚೆಗೆ ಇಲ್ಲಿ ಹೊನ್ನವ ಮಂತ್ರಾಲಯದಲ್ಲಿ ಪೂಜೆ ಮಾಡೋಕ್ಕೆ ಇಟ್ಕೊಂಡಿದ್ದು. ಮೊನ್ನೆ ಪೂಜೆಯಲ್ಲಿ ನಾನು ಮುಂಚೆ ಎಲ್ಲ ಅಂದ್ಕೊಂಡಿರಲಿಲ್ಲ. ನಾನು ಮೊನ್ನೆ ಅಂದ್ಕೊಂಬಂದಿದ್ದು, ಈ ಸಲ ಏನೇ ಆಗಲಿ ನೀವು ಕರ್ಸ್ಕೊತೀರಾ, ಇನ್ನೊಂದು ವಾರ 2 ವಾರದಲ್ಲಿ ನಾನು ಕರ್ಸ್ಕೊತೀರಾ ಅಂತ ಅಂದ್ಕೊಂಡಿದ್ದೆ. ಹಾಗೆ ನಾವು ಒಂದು ಡೇಟ್ ಫಿಕ್ಸ್ ಮಾಡಿದ್ದು, ಇನ್ನೂ ಒಂದು 3-4 ಡೇಸ್ ಲೇಟಾಗಿ ನಾವು ಡೇಟ್ ಫಿಕ್ಸ್ ಮಾಡಿದ್ದು. ಬಟ್ ಅಲ್ಲಿ ಗುರುವಾರನೇ ಹೋಗೋ ರೀತಿ ರಾಯರು ನಮಗೆ ಇದು ಮಾಡಿದ್ರು, ಕರ್ಸ್ಕೊಳ್ಳೋ ರೀತಿ ಆಯಿತು. ಗುರುವಾರ ರೇಷ್ ಇರುತ್ತೆ ಬೇಡ ಅಂದ್ಬಿಟ್ಟು ನಾವು ಅಂದ್ಕೊಂಡಿದ್ದೋ. ಬಟ್ ಅವತ್ತೇ ನಮ್ಮನ್ನು ರಾಯರು ಕರೆಸ್ಕೊಂಡ್ರು. ಏನೇ ಇದ್ದರೂ ಮಂತ್ರಾಲಯಕ್ಕೆ ಹೋಗ್ತೀವಿ ಅನ್ನೋದಾದರೆ ನಾವು ಹೋಗ್ತೀವಿ ಅನ್ನೋದಲ್ಲ, ಅದು ರಾಯರು ಕರೆಸ್ಕೊಳ್ಳೋದು ಅಷ್ಟೇ. ಅವರ ಅನುಗ್ರಹ ಇದ್ದರೆ ಮಾತ್ರ ನಾವು ಹೋಗೋದಕ್ಕಾಗೋದು. ಹಾಗೆ ನಾನು ಮುಂಚೆ ಏನು ಇವಾಗ ಪೂಜೆ ಮಾಡ್ತಾ ಇದ್ದೀನಲ್ಲ ಹೊನ್ನವ ಮಂತ್ರಾಲಯದಲ್ಲಿ, ಅದ್ರ ಬಗ್ಗೆ ಪೂಜೆ ಮಾಡೋಕ್ಕಿಡ್ದಂಗೆ ನಾನು ತುಂಬ ಫಸ್ಟ್ ಹುಷಾರಿರಲಿಲ್ಲ. ಅಲ್ಲಿ ಪೂಜೆ ಮಾಡೋಕ್ಕಿಂತ ತುಂಬ ಹುಷಾರಾಗಿದ್ದೀನಿ. ಅದ್ರ ಬಗ್ಗೆ ನಮ್ಮ ಅಪ್ಪನ ಸ್ವಲ್ಪ ಕೇಳಿದೆ. ಅವರು ಕೂಡ ಅದ್ರ ಬಗ್ಗೆ ಮಾತಾಡಿದ್ರೆ ನೀವು ಕೇಳಿಸ್ಕೊಬೋದು ಏನು ಹೇಳಿದ್ರು ಅಂದ್ಬಿಟ್ಟು. ಯಾಕಂದರೆ ಅಷ್ಟು ಹುಷಾರಿರಲಿಲ್ಲ ನನಗೆ ಮುಂಚೆ, ಮತ್ತು ಈಗ ಎಷ್ಟು ಹುಷಾರಾಗಿದ್ದೀನಿ ಅಂತ ಅವರೇ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಅಪ್ಪ, ನಾವು ಫಸ್ಟ್ ಟೈಮ್ ಮಂತ್ರಾಲಯಕ್ಕೆ ಹೊರಟಿದ್ದೀವಲ್ಲ, ನಿನಗೆ ಏನು ಅನಿಸುತ್ತೆ? ನೀವು ಕೂಡ ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ? ಹೋದವ್ರಿಗೆಲ್ಲ ಒಳ್ಳೇದಾಗಲಿ, ಶುಭವಾಗಲಿ, ಎಲ್ಲರಿಗೂ ಒಳ್ಳೇದು ಕಾಪಾಡಲಿ. ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ನಮ್ಮಪ್ಪ ಕಾಪಾಡ್ತಾರೆ ಅಂತ ಅನ್ನಿಸ್ತೈತಿ. ನಾನು ಪೂಜೆ ಮಾಡೋಕ್ಕೆ ಇದ್ದಾಗಿಂದ ನಿನಗೆ ಅದ್ರ ಬಗ್ಗೆ ಏನು ಅನಿಸುತ್ತೆ? ಏನು ಒಳ್ಳೇದಾಯ್ತು ಅಂತ ಅನ್ನಿಸ್ತೈತೆ. ನಾನು ಅವಾಗಿದ್ದಕ್ಕೂ ಈಗಿರೋದಕ್ಕೂ ಏನು ಅನ್ಸುತ್ತೆ ನಿನಗೆ? ಚೆನ್ನಾಗಿದೆಯಲ್ಲ, ದೇವ್ರು ಕಾಪಾಡೇನೆ ಅನ್ನಿಸ್ತೈತಿ. ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ಮೇಲೆ ನಂಬಿಕೆ ಐತಾ? ನಂಬಿಕೆ ಐತಿ. ಓಕೆ, ಏನೋ ಎಲ್ಲ ಇನ್ನು ಮುಂದೆ ಬಂದು ನಂದೊಂದು ನಂಬಿಕೆ ಐತೆ, ಅದು ಪರಿಹಾರ ಆದ್ರೆ ಸೈತಿ ಹೋಗ್ಬೋದು. ಅಲ್ಲ, ಮುಂಚೆನೇ ನಾನು ತೋರಿಸಿದ್ರೆ ಇಳಿದಿದ್ವು, ಊಟ ಮಾಡಿವು, ಎಲ್ಲ ಸುತ್ತಲೂ ಹೊಡ್ಕ ಅಷ್ಟೇ ಎಲ್ಲರದ್ದು ಆಯಿತು. ಇವರು ವಾಕಿಂಗ್. ಹಾಯ್ ಫ್ರೆಂಡ್ಸ್, ಹಾಯ್ ಫ್ರೆಂಡ್ಸ್. ನಾವು ಈಗ ಎಲ್ಲಿದ್ದೀವಿ? ಯಾವುದೋ ಹಿರಿಯೂರು. ಮಂತ್ರಾಲಯಕ್ಕೆ ಹೋಗೋ ರೂಟಲ್ಲಿ ಹಿರಿಯೂರು ಅಂತ ಅಲ್ಲಿ ಸ್ಟಾಪ್ ಕೊಟ್ಟು ಈಗ 10 ಗಂಟೆಗೆ ಊಟ ಎಲ್ಲ ಆಯಿತು. ಎಲ್ಲಿಗೂ ಹೋಗಿಲ್ಲ ಕಣೆ, ಊಟ ಎಲ್ಲ ಆಯಿತು. ಈಗ ಒಂದಿಷ್ಟು ವಾಕ್ ಮಾಡಿ ಕರಗಿಸ್ಬಿಟ್ಟು ಮತ್ತೆ ನಮ್ಮದು ಗಾಡಿ ಏನಿದೆ ನಮ್ಮದು ಗಾಡಿ ಹತ್ತಿಸ್ಕೊಂಡ್ಬಿಟ್ಟು ಗಾಡಿ ಹತ್ಕೊಂಡು ಮತ್ತೆ ರೂಟ್ ಸ್ಟಾರ್ಟ್ ಮಾಡಬೇಕು. ಇನ್ನು ಎಷ್ಟು? 4 ಅವರ್ಸ್ ಜರ್ನಿ ಆಗುತ್ತೆ. 7 ಗಂಟೆಗೆ ಅಲ್ಲ ದರ್ಶನ. ಹೋಗಿ ದರ್ಶನ ಮಾಡಿ ವಿಡಿಯೋ ಹಾಕ್ತೀನಿ. ಓಕೆ, ಜಾವ 4 ಗಂಟೆ ಆಗುತ್ತೆ ನಾವು ಹೋಗೋದು. ಅಲ್ಲಿಗೆ ಹೋಗಿ ನೈಟು ಸ್ಟೇ ಮಾಡಿ ಬೆಳಿಗ್ಗೆ ದೇವ್ರ ದರ್ಶನಕ್ಕೆ ಅಂತೂ ಇದು ನಾವು ಬಂದಿದ್ದು 3:30 ಆಗಿತ್ತು. 3:30ಗೆ ಬಂದು ಇಲ್ಲಿ ಸ್ವಲ್ಪ ಜನ ಕೂಡ ತುಂಬ ಇತ್ತು, ಕ್ರೌಡ್ ಇತ್ತು. ತುಂಬ ರೂಮ್ ಮಾಡ್ಕೊಂಡಿರೋದು ಬೆಟರ್ ಅನಿಸುತ್ತೆ. ಯಾಕಂದರೆ ನಾವು ಫಸ್ಟ್ ಟೈಮ್ ಬಂದಿದ್ದಕ್ಕೆ ಇನ್ನೇನು ಟೈಮ್ ಬೇರೆ ಆಗಿತ್ತು. ಟಿ ಟಿ ಗಾಡಿ ಇರೋದ್ರಿಂದ ನಾವು ಅದಕ್ಕೆ ಲಗೇಜ್ ಎಲ್ಲ ಹಾಕಿದ್ವಲ್ಲ, ಇಲ್ಲೇ ಸ್ವಲ್ಪ ಮಲ್ಕೊಳ್ಳೋಣ ಅಂದ್ಬಿಟ್ಟು ಮಲ್ಕೊಂಡ್ವಿ. ಯಾಕಂದರೆ ಇದಕ್ಕೂ ಬೆಟರ್ ಹೇಳಬೇಕಂದ್ರೆ, ನಾವು ದೇವಸ್ಥಾನದ ಹತ್ರ ಮಲ್ಕೊಳ್ಳೋದು ಒಳ್ಳೆಯದು. ಆದರೆ ನಮಗೆ ಸ್ವಲ್ಪ ಅನುಕೂಲ ಆಗಬೇಕು ಅನ್ನೋದಾದರೆ ನಾವು ರೂಮ್ ಮಾಡ್ಕೊಳ್ಳೋದು ಬೆಟರ್ ಅಂತ ಹೇಳ್ತೀನಿ. ಯಾಕಂದರೆ ನಾವು ಫಸ್ಟ್ ಟೈಮ್ ಬಂದಿರೋದಕ್ಕೆ ನಮಗೆ ಇದಾಗಿರ್ತಕ್ಕಂಥ ಅನುಭವ ಹೇಳ್ತಾ ಇದ್ದೀನಿ. ಇಲ್ಲೆಲ್ಲ ಫುಲ್ಲು ವೀಡಿಯೋ ಮಾಡ್ಕೊಂಡಾದ್ಮೇಲೆ ಮಲ್ಕೊಂಡ್ವಿ. ಸ್ವಲ್ಪ ಹೊತ್ತು ಮಲ್ಕೊಂಡು ಬೆಳಗ್ಗೆ ಎದ್ದು ನಾವು ವಾಶ್ರೂಮ್ಗಳು ಹೋಗೋಕ್ಕೆ ಆಗೋದಿಲ್ಲ. ಇಲ್ಲೆಲ್ಲ ವಾಶ್ರೂಮ್ಗೆ ಟೈಮ್ಸ್ ಸಾಲಲ್ಲ, ಲೇಟ್ ಆಗುತ್ತೆ ವಾಶ್ರೂಮ್ಗೆ ಹೋದಾಗ. ನಾವು ಇನ್ನು ಕತ್ಲಿದ್ದಂಗೆ ಎದ್ದಿದ್ದು, ಮತ್ತು ವಾಶ್ರೂಮ್ ಅದು ಇದೆಲ್ಲ ಮುಗಿಸ್ಕೊಂಬರೋದು ತುಂಬ ಬೆಳಕಾಗಿ ಹೋಗಿತ್ತು. ಅಂತೂ 6:30ಗೆ ನಾವು ಹೋಗಿದ್ದು, ನದಿ ಹತ್ರ ಹೋಗಿದ್ದು 6:30ಗೆಲ್ಲ ಸ್ಟಾರ್ಟ್ ಮಾಡ್ಕೊಂಡ್ವಿ ನದಿ ಹತ್ರ ಹೋಗೋಣ ಅಂದ್ಬಿಟ್ಟು. ನೋಡಿ, ಈ ರೀತಿ ಮಲ್ಕೊಬೇಕಾದ್ರೆ ನಾವು 3:30 ಆಗಿತ್ತು. 3:30ಗೆಲ್ಲ ಅಲ್ಲಿ ಹೋಗಿದ್ವಲ್ಲ, ನೋಡೋಣ ಅಂದ್ಬಿಟ್ಟು ಮತ್ತೆ ಎಲ್ಲ ಫುಲ್ ವೀಡಿಯೋ ಮತ್ತೆ ಒಂದು ಸಲ ಕವರ್ ಮಾಡಿಕೊಂಡು
ಒಂದು 1.5 ಅವರ್ ನಾವು ನಿದ್ದೆ ಮಾಡಿ ಎದ್ವಿ. ಎದ್ಬಿಟ್ಟು ಎಲ್ಲ ಮುಗಿಸ್ಕೊಂಡು ನದಿ ಕಡೆ ಹೊರಟಾಗ ನಾವು ಆಲೇ 6:30 ಮೇಲೆ ಆಗಿತ್ತು ಅನಿಸುತ್ತೆ. ಬಟ್ಟೆಗಳೆಲ್ಲ ಹೋಗಿ ನಾವು ಟಿ ಟಿ ಗಡಿಗೆ ಕೂಡ ತುಂಬ ದೂರ ಹಾಕಿದ್ದಿದ್ದು. ಅಲ್ಲಿಗೆ ಹೋಗಿ ಬಟ್ಟೆ ಎತ್ಕೊಂಡು ನದಿ ದಡಕ್ಕೆ ಹೋಗೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡ್ವಿ. ಏನು ತುಂಗಭದ್ರಾ ನದಿ ಅದು ತುಂಬ ಹರಿತಿದ್ರೆ ಒಂಥರ, ಇನ್ನು ನದಿ ಹತ್ರ ಸ್ನಾನ ಮಾಡೋಕ್ಕೆ ಬಿಟ್ಟರು ಒಂಥರ. ಬಟ್ ರೂಮ್ ಮಾಡೋದು ಬೆಟರ್ ಅನ್ನಿಸ್ತು ನನಗೆ ಈ ಸಲ ಫಸ್ಟ್ ಟೈಮ್ ಹೋಗಿರೋದಕ್ಕೆ. ಅನುಭವ ಆಗಬೇಕಲ್ವ, ಅನುಭವ ಆದ್ರೇ ಗೊತ್ತಾಗೋದು. ನೋಡಿ ಇಷ್ಟೊತ್ತಾಗಿತ್ತು 6:30 ಆಗಿತ್ತು. 6:30ಲಿ ನಾವು ನದಿ ಹತ್ರ ಹೋಗಿ ನೋಡಿದ್ರೆ ಅಲ್ಲಿ ಸ್ನಾನ ಮಾಡೋದಕ್ಕೆ ತುಂಬ ಕ್ರೌಡ್ ಇತ್ತು. ಆಮೇಲೆ ಅನಿಸಿದ್ದು ನೋಡಿ, ಇವರೆಲ್ಲ ರೂಮ್ಗಳು ಮಾಡ್ಕೊಂಡಿರೋರು ಆದಷ್ಟು ಬೇಗನೆ ಎದ್ದು ರೂಮಲ್ಲೇ ರೆಡಿಯಾಗಿ ಈ ರೀತಿ ಬರ್ಬೋದು. ನಾವು ಅಂದ್ಕೊಂಡಿದ್ದು ಏನು ಬೇಡ ಅಂತ ಅಂದ್ಕೊಂಡು ಇಲ್ಲೇ ಮಲ್ಕೊಂಡ್ವಲ್ಲ, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ನಮಗೆ. ಆದರೂ ನಮಗೆ 7 o'clock 7 ಗಂಟೆ 7:15ಗೆಲ್ಲ ಬಂದು ಎಲ್ಲ ನಾವು ರೆಡಿಯಾಗಿ ಹೋಗ್ಬೇಕಾದ್ರೆ 9 ಗಂಟೆಗೆ ದರ್ಶನ ಮುಗಿಸ್ಕೊಂಡು ಈಚೆ ಇದ್ವಿ ಅನಿಸುತ್ತೆ ನಾವು. ಸ್ವಲ್ಪ ನಾನು ಲೇಟಾಗಿ ವಿಡಿಯೋ ರೆಕಾರ್ಡಿಂಗ್ ಕೊಟ್ಟು ಹಾಕ್ತಾ ಇರೋದ್ರಿಂದ ನನಗೆ ಅದ್ರ ಟೈಮ್ಸ್ ಎಲ್ಲ ನೆನಪಿಲ್ಲ ಅಷ್ಟಾಗಿ. ನಾವು ಇವಾಗ ಹೋಗ್ತಾಯಿದ್ದೀವಿ ನದಿ ಹತ್ರ. ನೋಡಿ ಈ ರೂಮ್ಗಳು ಮಾಡ್ಕೊಂಡಿರೋಲ್ಲ ಬೇಗನೆ ರೆಡಿ ಆಗಿಬಿಟ್ಟು ದರ್ಶನಕ್ಕೆ ಇವ್ರುಗಳೆಲ್ಲ ದರ್ಶನಕ್ಕೆ ಹೋಗ್ತಾ ಇರ್ತಕ್ಕಂಥವ್ರು. ರೂಮಲ್ಲಿರೋರು ಆಲ್ಮೋಸ್ಟ್ ರೂಮಲ್ಲಿರೋರೆ ಬೇಗ ರೆಡಿಯಾಗಿ ಹೋಗೋಕ್ಕೆ ಸಾಧ್ಯ. ನೋಡಿ ನದಿ ದಡಕ್ಕೆ ಬಂದರೆ ನದಿ ಸ್ನಾನಕ್ಕೆ ಬಿಟ್ಟಿಲ್ಲ, ಅತ್ತ ಇತ್ತ ಒಂದು ಪೈಪ್ ಹಾಕಿ ಬಿಟ್ಟಿದ್ರು. ಬಂದರೆ ಬೆಟರ್ ಅನ್ನಿಸ್ತು. ಆದರೆ ಅನಿಸೋದು ಸ್ವಲ್ಪ ಈ ಥರ ರಿಶಲ್ಲಿ ಸ್ವಲ್ಪ ಅಲ್ಲಿ ಬಟ್ಟೆ ಚೇಂಜ್ ಮಾಡೋದಕ್ಕೆ ಎಲ್ಲ ಸ್ವಲ್ಪ ರಿಸ್ಕ್ ಅನಿಸ್ತು. ಅದೆಲ್ಲ ನೋಡ್ಕೊಂಡ್ಮೇಲೆ ಅನಿಸಿದ್ದು ನೆಕ್ಸ್ಟ್ ಟೈಮ್ ಬರ್ತೀವಿ ಅಂದರೆ ಆದಷ್ಟು ನಾವು ರೂಮ್ ಮಾಡ್ಕೊಳ್ಳೋದು ಬೆಟರು. ಮತ್ತು ನಾವು ದರ್ಶನಕ್ಕೆ ಹೋಗೋದಕ್ಕೆ ರೆಡಿ ಮಾಡ್ಕೊಂಡು ಬಂದು ಎಲ್ಲ ರೆಡಿ ಆಗಿಬಿಟ್ಟು ದರ್ಶನಕ್ಕೆ ನಿಂತಿದ್ದು. ಈಗ ಇಷ್ಟೊಂದು ಜನ ಅಲ್ಲೇ ಹೋಗ್ತಾಯಿತ್ತು. ನಾವು ಬಂದು ನಿಂತ್ಕೊಂಡು ತುಂಬ ಜನ ಜಾಸ್ತಿ ಆಯಿತು. ಯಾಕಂದರೆ ಎಲ್ಲ ಅದೇ ಟೈಮಿಗೆ ರೆಡಿಯಾಗಿ ಬಂದ್ರಲ್ಲ, ಅದಕ್ಕೋಸ್ಕರ ಸ್ವಲ್ಪ ಜನ ಕೂಡ ಇತ್ತು. ಹೀಗೆ ದರ್ಶನಕ್ಕೆ ಹೊರಟ್ವಿ ನಾವು. ಅಂದರೆ ನಮ್ಮ ಗ್ರೂಪಲ್ಲಿ ನಮ್ಮ ಫ್ಯಾಮಿಲಿಲಿ ಏನು ಹೋಗಿದ್ವಿ ನಾವು, ಅವ್ರುಗಳು ಒಂದು ಲೈನ್ ಎಕ್ಸ್ಚೇಂಜ್ ಆಗೋದ್ವಿ ನಾವು. ಯಾಕಂದರೆ ನಾವು ಮುಂದೆ ನುಗ್ಗಿ ಬೇಗ ಹೋಗೋಣ ಅಂದ್ಬಿಟ್ಟು ಮುಂದೆ ಹೋದ್ವಿ. ಹಾಗಾಗಿ ಸ್ವಲ್ಪ ನಾವು ಮುಂದೆ ಬಂದ್ವಿ. ನಮ್ಮಮ್ಮ, ನಮ್ಮ ಚಿಕ್ಕಮ್ಮ, ನಮ್ಮ ಚಿಕ್ಕಪ್ಪ, ನಮ್ಮಪ್ಪ, ನನ್ನ ತಮ್ಮ ಎಲ್ಲ ಹಿಂದೆ ಉಳ್ಕೊಂಡ್ರು ಸ್ವಲ್ಪ. ಈಗ ನೋಡ್ಬೋದು ಅವ್ರಿಗೆ ಅಂದರೆ ಏನಿಲ್ಲ, ಸ್ವಲ್ಪ ದೂರ ಹಿಂದೆ ಉಳ್ಕೊಂಡಿದ್ದು. ಜೊತೇಲಿ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಜೊತೇಲೆಲ್ಲ ಹೋಗೋದಕ್ಕಾಗಲ್ಲ. ಇದು ನಮ್ಮ ಮಾಮನ ಮಗಳು ಮುಂದೆ ಹೋಗ್ತಾ ಇರೋದು, ಮತ್ತು ನನ್ನ ತಮ್ಮನ ಮಗಳು. ಇದು ನಾನು ನಮ್ಮ ಮನೆಯವ್ರು ವೀಡಿಯೋ ಮಾಡ್ಕೊತಾ ಇದ್ದೀವಿ. ಇಲ್ಲಿ ನನ್ನ ತಂಗಿ, ನಮ್ಮ ಚಿಕ್ಕಮ್ಮನ ಮಗಳು, ನಮ್ಮ ಚಿಕ್ಕಮ್ಮ, ನಮ್ಮ ಅತ್ತೆ, ಮತ್ತು ನನ್ನ ಮಗ, ನನ್ನ ತಮ್ಮನ ಮಗ, ನನ್ನ ತಮ್ಮ, ನಮ್ಮಪ್ಪ, ನಮ್ಮ ಚಿಕ್ಕಪ್ಪ ಅವರೆಲ್ಲ ಹಿಂದೆ ಉಳ್ಕೊಂಡ್ರು. ಸ್ವಲ್ಪ ನಾವು ಹಂಗೆ ಬಂದ್ವಿ, ನೋಡೋಣ ಮುಂದೆ ಬಂದುಬಿಟ್ಟು ಸ್ವಲ್ಪ ವೆಯ್ಟ್ ಮಾಡೋಣ ಅಂದ್ಬಿಟ್ಟು. ಮತ್ತು ಆ ಕ್ರೌಡಲ್ಲೆಲ್ಲ ನುಗ್ಗಿ ಹೋಗೋದ್ರಿಂದ ನಾವು ನಿಂತ್ಕೊಳ್ಳೋದಕ್ಕಾಗಲ್ಲ. ಹೋಗೋಣ ಅಂತ ಅನಿಸುತ್ತೆ. ನಾವು ಸಿಂಪಲ್ಲಾಗಿ ಒಂದೊಂದು ಸ್ಯಾರಿ ಹಾಕ್ಕೊಂಡು ದೇವಸ್ಥಾನಕ್ಕೆ ಬಂದಾಗೆಲ್ಲ ನಾವು ಆಲ್ಮೋಸ್ಟ್ ಇದೇ ರೀತಿಯಲ್ಲಿ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ನೀಟಾಗಿ ಸ್ಯಾರಿ ಹಾಕ್ಕೊಂಡೇ ಹೋಗೋದು. ಸ್ಯಾರಿ ಆಲ್ಮೋಸ್ಟ್ ಹೆಂಗಸ್ರುಗಳು ಉಟ್ಕೊಂಡು ನಾವು ಆದಷ್ಟು ದೇವಸ್ಥಾನಗಳಿಗೆ ಹೋಗ್ಬೇಕಾದ್ರೆ ನಮ್ಮ ಕಲ್ಚರ್ನ ಫಾಲೋ ಮಾಡೋದು ಒಳ್ಳೆಯದು. ಯಾಕಂದರೆ ನಮ್ಮ ಕಲ್ಚರಲ್ಲಿ ತುಂಬಾ ಸನಾತನ ಧರ್ಮದ ಮಹತ್ವ ತುಂಬಿಕೊಂಡಿದೆ. ಹಾಗಾಗಿ ನಾವು ಸ್ಯಾರಿ ಹಾಕ್ಕೊಂಡು ಹೋಗೋದು ತುಂಬ ಒಳ್ಳೆಯದು. ಮತ್ತು ಅಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಈಚೆ ಬಂದಾದಮೇಲೆ ನಾವು ಮತ್ತು ಟ್ರಾವೆಲ್ ಮಾಡಿದ್ದು ಪಂಚಮುಖಿ ಆಂಜನೇಯನ ಮುಗಿಸ್ಕೊಂಡು ನಂತರ ಹೊರಟಿದ್ದೆವು ನಾವು ಬಿಚ್ಚಲೆಗೆ. ಪಂಚಮುಖಿ ಆಂಜನೇಯಂದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ನನ್ನ ಮೊಬೈಲ್ನ ಟಿ ಟಿ ಗಾಡಿಯಲ್ಲೇ ಬಿಟ್ಬಿಟ್ಟೆ. ಹಂಗಾಗಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಎಲ್ಲ ಒಂದು ಲೈಟಾಗಿ ನಿದ್ದೆ ಮಾಡಿ ಎದ್ದಿದ್ರು. ಆವಾಗ ಅದನ್ನೇನು ದೇವಸ್ಥಾನ ಬಂತು ಅಂದಾಗ ಎಲ್ಲರನ್ನೂ ಇಬ್ಬರಿಸ್ಕೊಂಡು ಅವರು ನಮ್ಮ ಮಾಮ, ಇವರು ನಮ್ಮ ಮನೆಯವರು, ನಮ್ಮ ಚಿಕ್ಕಪ್ಪ ಎಲ್ಲ ನಿದ್ದೆ ಹೊಡಿತಾ ಇದ್ದಾರೆ. ಎಲ್ಲರೂ ಒಂದು ನಿದ್ದೆ ಮಾಡಿದ್ವಿ. ಅಲ್ಲಿಂದ ಬಂದಿದ್ದು ನಾವು ಬಿಚ್ಚಲಲ್ಲಿ ನೋಡ್ಬೋದು ನೀವು. ಇದು ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಕಟ್ಟಲಾದ ದೇವಸ್ಥಾನ ಅಂತ ಹೇಳಲಾಗಿದೆ. ಏನಂದರೆ ಅದು ಕಲ್ಲಿಂದ ಕಟ್ಟಿರ್ತಾರೆ. ಮೋಸ್ಟ್ಲಿ ಗಾರೆಗೆ ಬಾಳೆಹಣ್ಣು ಬೆಲ್ಲ ಯೂಸ್ ಮಾಡಿದ್ದಾರೆ ಅಂತ ಅಂದ್ಕೊತೀನಿ ನಾನು. ನೋಡ್ಬೋದು ಎಷ್ಟು ಇನ್ನೂ ಚೆನ್ನಾಗಿದೆ. ಇದು ಬಿಚ್ಚಲಮ್ಮ ಅವ್ರ ದೇವಸ್ಥಾನ, ಬಿಚ್ಚಲಮ್ಮನವರ ಗುಡಿ. ಇದನ್ನು ನಾವು ಪೂಜೆ ಮಾಡ್ಕೊಂಡು ಅಲ್ಲೊಂದು ಪ್ರದಕ್ಷಿಣೆ ಬಂದು ಹತ್ತು ಕಡೆಯಿಂದ ನಾವು ಹೊರಟಿದ್ದು. ಏನು ದೇವಸ್ಥಾನದ್ದು ಪೂಜೆ ಮಾಡ್ತಾರಲ್ಲ ಮಂತ್ರಾಲಯದಲ್ಲಿ,
ಏನು ನೆಲೆಗೊಂಡಿದ್ದಾರೆ ನಮ್ಮ ರಾಯರು ಏಕಶಿಲಾವನ ಬೃಂದಾವನದಲ್ಲಿ ಏನು ನೆಲೆಗೊಂಡಿದ್ದಾರೆ ಹತ್ತು ಕಡೆ ಹೊರಟ್ವಿ. ಇಲ್ಲೆಲ್ಲ ಪೂಜೆ ಆಯಿತು. ಇಲ್ಲಿ ಪೂಜೆ ಮುಗಿಸ್ಕೊಂಡು ಮತ್ತು ಇಲ್ಲೆಲ್ಲ ಚೆನ್ನಾಗಿದೆ, ನೋಡಲಿಕ್ಕೆಲ್ಲ ಪ್ಲೇಸ್ ಚೆನ್ನಾಗೈತೆ. ಇಲ್ಲಿ ಅಂದರೆ ನೀರಂತೂ ತುಂಬ ಫೋರ್ಸಲ್ಲಿ ಹರಿತಿತ್ತು. ನೋಡ್ಬೋದು ಇಲ್ಲಿ ದೇವಸ್ಥಾನ ಎಷ್ಟು ಚೆನ್ನಾಗಿದ್ದಾವೆ ಅಂದ್ಬಿಟ್ಟು ನಾಗರು ಕಲ್ಲಿಂದು. ಮತ್ತು ಈ ಕಡೆ ನೋಡಿದ್ವಿ ನೀರಂತೂ ತುಂಬ ಫೋರ್ಸಲ್ಲಿ ಹರಿತಿತ್ತು. ಅದು ತುಂಬ ಹಿಂದೆನೂ ಜೋರಾಗಿ ಹರಿಯಲ್ಲ ಮತ್ತು ಮುಂದೆನೂ ಜೋರಾಗಿ ಹರಿಯಲ್ಲ. ಬಟ್ ಈ ದೇವಸ್ಥಾನ ಏನಿದೆ, ಬಿಚ್ಚಲಮ್ಮನವರ ದೇವಸ್ಥಾನ ಮತ್ತು ಏಕಶಿಲಾ ಬೃಂದಾವನ ಏನಿದೆ ಆ ಪ್ಲೇಸಲ್ಲಿ ತುಂಬ ಜೋರಾಗಿ ರಭಸವಾಗಿ ಹರಿಯುತ್ತೆ ನೀರು. ನೋಡ್ಬೋದು ನೀವು ಮುಂದೆ ಅಷ್ಟು ಜೋರಾಗಿ ಹರಿಯುತ್ತೆ ನೀರು, ಫೋರ್ಸ್ ಜಾಸ್ತಿ. ನೋಡ್ಲಿಕ್ಕೆ ಚೆನ್ನಾಗೈತೆ, ಸ್ನಾನ ಮಾಡೋದಕ್ಕಂತೂ ತುಂಬ ಕಷ್ಟ ಆಗುತ್ತೆ ಇಲ್ಲಿ. ಹಾಗಾಗಿ ಬಿಡಲ್ಲ ಅಂತ ಅಂದ್ಕೊತೀನಿ ಇಲ್ಲಿ, ಯಾಕಂದರೆ ನೀರಿನ ಸೆಳೆತ ತುಂಬ ಜಾಸ್ತಿ ಐತೆ ಇಲ್ಲಿ. ಜಾಸ್ತಿ ಇರೋದ್ರಿಂದ ಇಲ್ಲಿ ಅಷ್ಟಾಗಿ ಬಿಡಲ್ಲ. ನೋಡ್ಬೋದು ಮುಂದೆ ಇರೋದು ಏಕಶಿಲಾ ಬೃಂದಾವನ. ಇಲ್ಲಿ ಕೂಡ ನೋಡಿಕೊಂಡು ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದು ಹಂಪೆಗೆ ಹೋಗ್ಬಿಟ್ಟು ಹಂಪೆಗೆ ಹೋಗಿ ಅಂಜನಾದ್ರಿ ಬೆಟ್ಟ ನೋಡಬೇಕು ಅಂತ ಅಂದ್ಕೊಂಡಿದ್ವಿ. ಅಲ್ಲಿ ಅದಕ್ಕೋಸ್ಕರ ನಾವೆಲ್ಲದಾಗೂ ಬೇಗನೆ ಹೊರಟ್ವಿ. ಬಟ್ ಆದರೂ ಹೋಗೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಮತ್ತೆ ಟ್ರೈ ಮಾಡಬೇಕು. ಮತ್ತು ನೋಡ್ಬೋದು ಇಲ್ಲೆಲ್ಲ ನಾಗರಕಲ್ ಪ್ರತಿಷ್ಠಾಪನೆಗಳು ತುಂಬಾ ಮಾಡಿಸಿದ್ದಾರೆ ಅಂದ್ಕೊತೀನಿ. ಯಾಕಂದರೆ ಬೇರೆಯವರು ನಾಗರಕಲ್ ಪ್ರತಿಷ್ಠಾಪನೆ ಮಾಡಿಸೋದು ಬೇರೆಯವರೇ ಜಾಸ್ತಿ ಮಾಡಿಸಿರ್ತಾರೆ, ಏನಾದರೂ ಕಷ್ಟ ಇರೋರು ಆ ರೀತಿ. ಮತ್ತು ಇದೇ ಏಕಶಿಲಾ ಬೃಂದಾವನ ನೋಡಿ ರಾಯರದು. ನಾವು ಇಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ, ನಮ್ಮ ಪ್ಲ್ಯಾನ್ ಬೇರೆ ಇದ್ದಿದ್ದರಿಂದ ಅಂಜನಾದ್ರಿಗೆ ಹೋಗ್ಬೇಕಂತ ಬೆಟ್ಟಕ್ಕೆ. ಹಾಗಾಗಿ ನಾವು ಜಾಸ್ತಿ ಎಲ್ಲಿ ಟೈಮ್ ಪಾಸ್ ಮಾಡೋಕ್ಕಾಗಲಿಲ್ಲ, ಫಾಸ್ಟಾಗಿ ನೋಡಿಕೊಂಡು ಹೊರಟ್ವಿ. ಇಲ್ಲೂ ಕೂಡ ದೇವ್ರಿಗೆ ಅನ್ನಪ್ರಸಾದ ನಡೀತಾ ಇತ್ತು. ಇಲ್ಲಿ ದರ್ಶನ ಮಾಡಿಕೊಂಡು ಊಟಕ್ಕೆ ಹೋಗಿದ್ರೆ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾವು ಹತ್ತು ಕಡೆ ಊಟಕ್ಕೂ ಹೋಗೋಕ್ಕಾಗಲಿಲ್ಲ. ಮತ್ತು ನದಿ ತೀರಕ್ಕೆ ಅಂದರೆ ನಾವು ನೋಡಿರ್ಬೋದು ನದಿ ಎಷ್ಟು ಜೋರಾಗಿ ಹರಿತಾ ಇದೆ ಅಂದರೆ ಅಷ್ಟು ಜೋರಾಗಿ ಹರಿತಾ ಇದೆ. ನೋಡಿ ನೀವು ಮುಂದೆ ನೋಡಿದ್ರೆ ಕಾಣಿಸುತ್ತೆ, ಸಖತ್ತು ಫೋರ್ಸ್ ಇದೆ ನೀರಿಲ್ಲಿ. ನೋಡಿ ಎಷ್ಟು ಫೋರ್ಸ್ ಹರಿದಿದೆ. ಈ ನೀರಲ್ಲಿ ನೋಡಿದ್ರೆ ಸ್ನಾನ ಮಾಡಬೇಕಂತ ಆಸೆ ಆಗುತ್ತೆ, ಬಟ್ ಇಳಿದಂತೂ ಕೊಚ್ಕೊಂಡು ಹೋಗೋದು ಗ್ಯಾರಂಟಿ. ಹಾಗಾಗಿ ಇಲ್ಲಿ ನೀರಿಗೆ ಬಿಡಲ್ಲ ಅನಿಸುತ್ತೆ. ತುಂಬ ಚೆನ್ನಾಗಿ ಹರಿಯುತ್ತೆ ಇಲ್ಲಿ, ನೋಡೋಕ್ಕೆ ತುಂಬ ಚೆನ್ನಾಗಿದೆ ನೀರು, ಅಷ್ಟು ಚೆನ್ನಾಗಿದೆ. ಈ ರೀತಿ ಇದ್ದರೆ ಸ್ನಾನ ಮಾಡಬೇಕಪ್ಪ ಅಂತ ಅನಿಸುತ್ತೆ. ಬಟ್ ಹರಿತಿರೋ ನೀರಿಗೆ ಇಳಿದ್ಬಿಟ್ರಂತೂ ಕೊಚ್ಕೊಂಡು ಹೋಗೋದು ಗ್ಯಾರಂಟಿ, ಅಷ್ಟು ಫೋರ್ಸ್ ಇದೆ ನೀರಿಲ್ಲಿ. ನೀರನ್ನೆಲ್ಲ ನೋಡಿಕೊಂಡು ಮತ್ತು ಇದು ಕಡೆ ಹತ್ತು ಕಡೆ ಬೃಂದಾವನ ಅದು ಎದುರುಗಡೆ ಮರ ಎಲ್ಲ ಇದೆ, ಅದರದ್ದೆಲ್ಲ ನೋಡಿಕೊಂಡು ಅಲ್ಲ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಮತ್ತು ಬೇಗನೆ ಹೊರಟ್ವಿ. ನಾವು ಇಲ್ಲೂ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಹೋಗಲಿಲ್ಲ. ನೋಡಿ ಎಷ್ಟು ಫೋರ್ಸ್ ಇದೆ ನೀರು. ಎಲ್ಲರೂ ನಿಂತ್ಕೊಂಡು ನಮ್ಮ ಮನೇಲಿ ಎಲ್ಲರೂ ನೀರನ್ನ ನೋಡಿದ್ದು, ಯಾಕಂದರೆ ತುಂಬ ಚೆನ್ನಾಗಿದೆ. ಮತ್ತು ಅಲ್ಲಿ ಹೇಗೆ ರಾಯರು ಬಂದು ಇಲ್ಲಿ ಬಿಚ್ಚಲಲ್ಲಿ ನೆಲೆಸಿದ್ರು ಅಂದ್ಬಿಟ್ಟು ಅವರು ದೇವಸ್ಥಾನದ್ದು ಅರ್ಚಕರು ಇರ್ತಾರಲ್ಲ ಅವರು ಹೇಳ್ತಾಯಿದ್ರು. ಅದನ್ನು ಕೂಡ ಒಂದು ಸ್ವಲ್ಪ ಹೋಗಿ ಕೇಳಿಸ್ಕೊಂಡ್ವಿ. ಮತ್ತು ನಾವು ಇಲ್ಲೆಲ್ಲ ನೀರು ನೋಡಿಕೊಂಡು ಅವ್ರು ಕರೆದ್ರು ಅಂದ್ಬಿಟ್ಟು ಅಲ್ಲಿ ಹೋಗಿ ಅವ್ರು ಹೇಳಿದ್ದು ಸ್ವಲ್ಪ ಸ್ಟೋರಿ ಏನಿದೆ ಅಲ್ಲಿ ರಾಯರು ಬಂದು ಹೇಗೆ ನಿಲ್ಲಿಸಿದ್ರು ಅಂದ್ಬಿಟ್ಟು ಹೇಳಿದರು. ಅದನ್ನೆಲ್ಲ ಕೇಳಿಸ್ಕೊಂಡು, ಯಾಕಂದರೆ ಈ ಸ್ಟೋರಿ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ಇವ್ರು ಹೇಳಿದ್ದನ್ನ ಸ್ವಲ್ಪ ಕೇಳಿಸ್ಕೊಂಡು ಅವ್ರು ವೀಡಿಯೋ ಮಾಡಿಬಿಡ್ರಿ ಅಂತ ಕೂಡ ಹೇಳ್ತಾಯಿದ್ರು. ಹಂಗಾಗಿ ವೀಡಿಯೋ ಮಾಡ್ಕೊಳಕ್ಕೆ ಜಾಸ್ತಿ ಆಗಲಿಲ್ಲ, ಸ್ವಲ್ಪನೇ ವೀಡಿಯೋ ಮಾಡ್ಕೊಂಡಿದ್ದು. ಹೇಗೆ ನಿಲ್ಲಿಸಿದ್ರು ಅಂತ ಅವ್ರು ಹೇಳಿದ್ರು, ಅದನ್ನು ಕೇಳಿಸ್ಕೊಂಡು ಅವ್ರು ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡು ಮತ್ತು ಯಾರಾದರೂ ಅನುದಾನಕ್ಕೆ ಏನಾದರೂ ಮಾಡೋರು ಇದ್ದರೆ ಮಾಡ್ಬೋದು ಅಂತ ಹೇಳಿದರು. ಮತ್ತು ಯಾರ್ದಾದ್ರು ಕಷ್ಟ ಇದ್ದರೆ ಅವ್ರ ಪರಿಹಾರಕ್ಕೆ ಕೂಡ ಹೇಳ್ತೀವಿ, ಅದು ಮಾಡೋರು ಇದ್ದರೆ ಮಾಡ್ಕೊಬೋದು ಅಂದರು. ನಾವೇನು ಇದು ಮಾಡ್ಕೊಳಕ್ಕೆ ಹೋಗಲಿಲ್ಲ. ನಾವು ಅನುದಾನಕ್ಕೆ ನಮ್ಮ ಕೈಲಾದಷ್ಟು ಏನು ಅಮೌಂಟ್ಗಳಾಗುತ್ತೆ ಅದನ್ನು ಹುಂಡಿಗೆ ಹಾಕ್ಬಿಟ್ಟು ನಾವು ಮತ್ತೆ ರಿಟರ್ನ್ ಹೊರಟುವಾಗ ನೋಡಿ ಮತ್ತೆ ಬಿಚ್ಚಲಮ್ಮನವರ ದೇವಸ್ಥಾನ ಇದು ಈ ರೀತಿ ಇದೆ. ತುಂಬ ಚೆನ್ನಾಗಿದೆ, ತುಂಬ ಕ್ಲೀನ್ ಕೂಡ ಇದೆ ಇಲ್ಲಿ ದೇವಸ್ಥಾನ. ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಮತ್ತು ಇದು ನೋಡಿ ಬೃಂದಾವನಲ್ಲಿ ಅದರಲ್ಲಿ ಇರ್ತಕ್ಕಂಥ ತುಳಸಿ ಗಿಡನಂತೂ ಎಲ್ಲರೂ ಕಿತ್ತು ಬೆಳೆಯೋಕ್ಕೆ ಬಿಡಲ್ಲ ಅನಿಸುತ್ತೆ, ಹಂಗೆ ಮಾಡಿಕ್ಕಿದ್ದಾರೆ. ಇದನ್ನ ಮುಗಿಸ್ಕೊಂಡು ಮತ್ತೆ ಆದರೆ ಯಜ್ಞಕುಂಡ ಹೋಮಕುಂಡ ಅಂದ್ಕೊಂಡಿದ್ದೀನಿ, ಮಾಡ್ತಾರೇನೋ ಗೊತ್ತಿಲ್ಲ. ಮತ್ತು ನಾವು ದೇವಸ್ಥಾನಕ್ಕೆ ಹೋಗೋದಕ್ಕೂ ಮುಂಚೆ ಈ ರೀತಿ ರೆಡಿ ಆಗಿದ್ವಿ, ಎಲ್ಲರೂ ಸಿಂಪಲ್ಲಾಗಿ ರೆಡಿಯಾಗಿ ಬಂದು ಒಂದೊಂದು ಫೋಟೋಗಳು ತಗೊಂಡಿದ್ವಿ. ಅದನ್ನು ಲಾಸ್ಟಲ್ಲಿ ಆ್ಯಡ್ ಮಾಡಿದ್ದೀನಿ, ಮಧ್ಯದಲ್ಲಿ ಆ್ಯಡ್ ಮಾಡೋಕ್ಕಾಗಿಲ್ಲ. ಇದು ನಾವು ದರ್ಶನಕ್ಕೆ ಹೋಗ್ತಿದ್ದಾಗ ತುಂಬ ಕ್ರೌಡ್ ಇತ್ತಲ್ಲ, ಅದು ಇದನ್ನು ಮುಂಚೆ ಹೋಗ್ತಾ ಇದ್ದಿದ್ದಂಥ ಫೋಟೋಗಳು ಸ್ಟಾರ್ಟಿಂಗಲ್ಲಿ
ಈ ರೀತಿ ಸಿಂಪಲಾಗಿ ರೆಡಿಯಾಗಿ ಹೊರಟು ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಬಂದು ಅಂತೂ ಇಂತೂ ರಾಯರು ನಮ್ಮನ್ನು ಕರೆಸ್ಕೊಂಡ್ರು. ನಮಗಂತೂ ತುಂಬ ಖುಷಿ ಇದೆ. ನಾವು ಅಂದ್ಕೊಂಡಿದ್ದು ತುಂಬ ದಿನ ಆಗ್ಬೋದು, ಇನ್ನು ಲೇಟ್ ಆಗ್ಬೋದು ಅಂತ. ಬಟ್ ರಾಯರು ನಮ್ಮನ್ನು ಕರೆಸ್ಕೊಂಡ್ರು. ಅಂದ್ಕೊಂಡಿದ್ದೆ ನಾನು ಇಲ್ಲಿ ನವಮಂತ್ರಾಲಯದಲ್ಲಿ ಏನು ಅಂದ್ಕೊಂಡಿದ್ನಲ್ಲ, ನಾವು ಹೋಗಿದ್ದು ಇಷ್ಟು ಜನ ಹೋಗಿದ್ವಿ. ಹಾಗೆಯೇ ರಾಯರು ನಮ್ಮನ್ನ 2 ವಾರದೊಳಗಡೆ ಕರೆಸ್ಕೊಂಡಿದ್ದಾರೆ. ನಾನು ಅಲ್ಲೂ ನಂಬ್ತೀನಿ ರಾಯರನ್ನ. ನಮ್ಮ ಸುತ್ತಮುತ್ತ ಎಲ್ಲೇ ರಾಯರನ್ನಿದ್ರೆ ತುಂಬಾ ನಂಬ್ತೀನಿ. ರಾಯರ ಮೇಲೆ ನಂಬಿಕೆ ಇಟ್ಟಷ್ಟು ಒಳ್ಳೆಯದು. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂದ್ಬಿಟ್ಟು ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್ ಫ್ರೆಂಡ್ಸ್.